ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಹಾಗೆ ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ. ಸೊ ದಿ ಮೋಸ್ಟ್ ಇಂಪಾರ್ಟೆಂಟ್ ಬ್ಲಾಗ್ ಇದು ಆ್ಯಂಡ್ ಎಮೋಷ್ನಲಿ ನನಗಂತೂ ತುಂಬಾ ಕನೆಕ್ಟ್ ಆಗಿರೋ ಅಂಥ ವಿಡಿಯೋ ಇದು. ಬಿಕಾಸ್ ಲೈಫಲ್ಲಿ ಫಸ್ಟ್ ಟೈಮ್ ಒಂದು ಫಂಕ್ಷನ್ಸ್ನ ಮಾಡಿಸ್ಕೋತಾ ಇದ್ದೀನಿ. ನಂದು ಪರ್ಟಿಕ್ಯುಲರಾಗಿ ನನಗೆ ಒಂದು ಫಂಕ್ಷನ್ನ ಮಾಡ್ಕೋತಾ ಇದ್ದೀನಿ ಅಂದರೆ ಅದು ನನ್ನ ಸೀಮಂತ ಮಾತ್ರ. ಸೊ ನನಗಂತೂ ಎಷ್ಟು ಖುಷಿ ಆಗ್ತಾಯಿದೆ ಅಂದರೆ ತುಂಬ ಖುಷಿ ಆಗ್ತಾಯಿದೆ. ಅದನ್ನು ನಾನು ಮಾತಲ್ಲಿ ಹೇಳೋದಕ್ಕಾಗಲ್ಲ, ಅಷ್ಟು ಖುಷಿ ಆಗ್ತಾಯಿದೆ ನನಗೆ. ಬಿಕಾಸ್ ಯಾವುದೇ ಫಂಕ್ಷನ್ಸು ನಂದು ಏನೂ ಆಗಿಲ್ಲ. ಸೊ ಇದು ನನ್ನ ಫಸ್ಟು ಫಂಕ್ಷನ್ ಆಗಿರೋದ್ರಿಂದ ನನಗಂತೂ ತುಂಬಾ ಖುಷಿ ಇದೆ. ಆ್ಯಂಡ್ ಇನ್ನೊಂದೇನು ಅಂತಂದರೆ, ಸೊ ಈ ಶಾಸ್ತ್ರ ಎಲ್ಲ ಡಿಫ್ರೆಂಟ್ ಅಂತ ಅನ್ನಿಸ್ತು. ಬಿಕಾಸ್ ನಮ್ಮ ಮನೆ ಕಡೆ ಎಲ್ಲನೂ ಜಸ್ಟು ಕೂರಿಸ್ತಾರೆ. ಸೊ ಆ್ಯಸ್ ಯೂಶ್ವಲ್ ಅರಿಶಿನ ಕುಂಕುಮ ಹಚ್ಚೋದು, ಸೊ ಓಕೆ, ತಂದಿರೋ ಗಿಫ್ಟ್ಸ್ನ ಕೊಡೋದು, ಈ ಥರ ಸಿಂಪಲ್ಲಾಗಿರುತ್ತೆ, ಓಕೆನಾ. ಬಟ್ ಅರಿಯೋರ ಮನೆ ಕಡೆ ತುಂಬಾ ಚೆನ್ನಾಗಿ ಮಾಡ್ತಾರೆ. ಸೊ ಮಡ್ಲಕ್ಕಿ ಹಾಕೋದಿರ್ಬೋದು, ಆ್ಯಂಡ್ ಹರಿನ ಮತ್ತು ನನ್ನ ಜೊತೇಲಿ ಕೂರಿಸ್ಬಿಟ್ಟು ಅವರು ಶಾಸ್ತ್ರಗಳನ್ನ ಮಾಡ್ತಾರೆ. ಇದು ನಂಗೆ ಒಂಥರ ಡಿಫ್ರೆಂಟ್ ಅಂತ ಅನ್ನಿಸ್ತು ಆ್ಯಂಡ್ ತುಂಬಾ ಖುಷಿ ಆಯಿತು ನನಗೆ. ಸೊ ನಾನು ಜ್ಯುವೆಲ್ರಿದಿರ್ಬೋದು, ಫೋಟೋಗ್ರಫಿ ಆ್ಯಂಡ್ ಬ್ಯಾಕ್ಗ್ರೌಂಡು, ಸೊ ಇದ್ರ ಬಗ್ಗೆ ಎಲ್ಲನೂ ಡೆಕೋರೇಷನ್ ಬಗ್ಗೆ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ತಿಳಿಸ್ಕೊಡ್ತೀನಿ, ಓಕೆನಾ. ಸೊ ಆ್ಯಕ್ಚುಲಿ ಇದೇ ಲೇಟಾಗಿ ಬರ್ತಾಯಿದೆ ವಿಡಿಯೋ. ಸೊ ಅದನ್ನು ಕೂಡ ಆದಷ್ಟು ಬೇಗನೆ ನಾನು ಶೇರ್ ಮಾಡ್ಕೋತೀನಿ, ಓಕೆನಾ. ಸೊ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಎಲ್ಲರೂ ತುಂಬ ಡಿಫ್ರೆಂಟಾಗಿ ಕಾಣಿಸ್ತಿದೆಯೋ ಬಟ್ ಚೆನ್ನಾಗಿ ಕಾಣಿಸ್ತಿದೆಯಾ ಅಂತ ಹೇಳ್ತಾಯಿದ್ರು. ನನಗಂತೂ ಸಖತ್ ಖುಷಿ ಆಯಿತು. ಆ್ಯಂಡ್ ಇದರಲ್ಲಿ ಇನ್ನೊಂದೇನು ನನಗೆ ಮಿಸ್ಟೇಕ್ಸ್ ಆಯಿತು ಅಂದರೆ, ಸೀರೆ ನಂದು ಗ್ರೀನ್ ಆಗಿರೋದ್ರಿಂದ ಸೊ ನನಗೆ ಡಿಸೈನು ಲೈಕ್ ಡೆಕೋರೇಷನ್ ಮಾಡೋರು ಸೊ ಅಷ್ಟು ಚೆನ್ನಾಗಿ ಅಂದರೆ ಮಾಡೋಕ್ಕೆ ಬರ್ತಾಯಿಲ್ಲ. ಬಿಕಾಸ್ ನಿಮ್ಮದು ಗ್ರೀನ್ ಇದೆ, ಸೊ ನೀವು ನೋಡಿದ್ರೆ ಟ್ರೆಡಿಷ್ನಲ್ ಕೇಳ್ತಾ ಇದ್ದೀರಾ ಅಂತ ಹೇಳ್ತಿದ್ರು. ಬೇರೆದು ಯಾವುದು ನನಗೆ ಅಷ್ಟು ಲೈಕ್ ಆಗ್ತಿಲ್ಲ. ಸೊ ಹಾಗಾಗಿ ನಾನು ಲೈಟ್ ಗ್ರೀನಲ್ಲೇ ವೈಟ್ ಫ್ಲವರ್ಸ್ನ ಯೂಸ್ ಮಾಡಿ ಮಾಡಿಕೊಡಿ ಅಂತ ಕೇಳಿದೆ. ಅವರು ಕೂಡ ಒಪ್ಕೊಂಡ್ರು. ಬಟ್ ನಾನು ಅಂದ್ಕೊಂಡೆ ಸ್ಟೇಜ್ ಫುಲ್ ಅವರು ಮಾಡ್ತಾರೆ ಅಂತ. ಬಟ್ ಅವರು ನಾನು ಕೂರೋ ಪ್ಲೇಸಲ್ಲಿ ಮಾತ್ರ ಮಾಡಿದರು. ನಂಗೆ ಅದೊಂದು ಓಕೆ ಅಂತ ಅನ್ನಿಸ್ತು ಅಷ್ಟೇ. ಬಟ್ ಅವರು ಫುಲ್ ಮಾಡಿದರೆ ನಂಗೆ ಇನ್ನೂ ಕೂಡ ತುಂಬ ಖುಷಿ ಆಗ್ತಾಯಿತ್ತು. ಸೊ ಫಸ್ಟೇ ನಾನು ಮಾತಾಡಬೇಕಿತ್ತು ಅದನ್ನು, ಬಿಕಾಸ್ ನನ್ನ ಮಿಸ್ಟೇಕ್ಸ್ ಕೂಡ ಇದೆ ಅದು. ಸೊ ನೋಡಿ, ಈ ಥರ ಎಲ್ಲ ಹರಿನ ಮತ್ತು ನನ್ನ ಕೂರಿಸ್ಬಿಟ್ಟು ಮಡ್ಲಕ್ಕಿ ತುಂಬ್ತಾ ಇದ್ದಾರೆ ನನಗೆ. ಸೊ ಇದನ್ನು ತುಂಬಿದ್ರು ಆ್ಯಂಡ್ ನಾನು ಅದನ್ನು ಇಡೀ ಫಂಕ್ಷನ್ ಏನು ಶಾಸ್ತ್ರಗಳೆಲ್ಲರೂ ಮಾಡ್ತಾರೆ ಬಂದು, ಸೊ ಆ ಇಡೀ ಫಂಕ್ಷನ್ ಪೂರ ನಾನು ಅದನ್ನು ಹಿಡ್ಕೊಂಡೇ ಕೂತಿದ್ದೆ. ಸೊ ಇದೆಲ್ಲದೂ ನಂಗೆ ಹೊಸ್ತಾದ್ರೂ ತುಂಬಾ ಚೆನ್ನಾಗಾಯಿತು ಫಂಕ್ಷನ್ ಅಂತೂ. ಸೊ ಮೇಯ್ನ್ ಪಾರ್ಟ್ ಏನು ಅಂತಂದರೆ, ಇದರಲ್ಲಿ ನಮ್ಮ ಅಪ್ಪಾಜಿ ಮತ್ತು ಹರಿ ಇಬ್ಬರು ಕೂಡ ನನಗೆ ಶಾಸ್ತ್ರ ಮಾಡಿದ್ರು. ಅದು ನಂಗೆ ಸಖತ್ ಖುಷಿ ಆಯಿತು. ಬಿಕಾಸ್ ನನಗೇನು ಫಸ್ಟು ಇತ್ತು ಅಂದರೆ, ಹರಿ ಹತ್ರನೇ ಸ್ಟಾರ್ಟಿಂಗು ನಾನು ಕೂತಿದ ತಕ್ಷಣ ಹರಿ ಹತ್ರನೇ ನಾನು ಎಲ್ಲ ಶಾಸ್ತ್ರನೂ ಮಾಡಿಸ್ಕೊಬೇಕಂತ ನಂಗೆ ಆಸೆ ಇತ್ತು. ಬಟ್ ಅಲ್ಲಿ ಹೇಳಿದ್ರು, ಇಲ್ಲ 5 ಜನ ಮುತ್ತೈದೆಯವರು ಫಸ್ಟು ಮಾಡಬೇಕು. ಸೊ ಅದಾದಮೇಲೆ ಹರಿ ಕೈಲಿ ಮಾಡಿಸಿದ್ರು ನನಗೆ. ಸೊ ಅವ್ರು ಹೇಳಿದ್ದು ನನಗೆ ಬೇಡ ಅನ್ನೋಕ್ಕೆ ಮನಸ್ಸಾಗಲಿಲ್ಲ. ಬಿಕಾಸ್ ಅವರು ನಂಗೆ ಒಂದೊಳ್ಳೆ ಬ್ಲೆಸ್ಸಿಂಗಿಂದ ಶಾಸ್ತ್ರನ ಮಾಡ್ತಾರೆ. ಸೊ ಆ ಬ್ಲೆಸ್ಸಿಂಗ್ನ ಕಳ್ಕೊಳ್ಳೋಕೆ ನಂಗೆ ಇಷ್ಟ ಇರಲಿಲ್ಲ. ಸೊ ಹಾಗಾಗಿ ಓಕೆ, ಪರವಾಗಿಲ್ಲ, ಫಸ್ಟ್ ಅವರೇ ಮಾಡಿಬಿಡಲಿ, ಅದಾದಮೇಲೆ ಹರಿ ಹತ್ರ ಮಾಡಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ಕೂಡ ಸುಮ್ಮನೆ ಆದೆ. ಸೊ ಅದಾದಮೇಲೆ ಹರಿ ಕೂಡ ನಂಗೆ ಶಾಸ್ತ್ರ ಮಾಡಿದ. ನನಗಂತೂ ಸಖತ್ ಖುಷಿ ಆಗೋಯಿತು. ಆ್ಯಂಡ್ ಇನ್ನೊಂದು ಏನಂತಂದರೆ, ಸೊ ಈ ಕ್ಲಿಪ್ಪಿಂಗ್ಸ್ ಎಲ್ಲ ಲಾಸ್ಟಲ್ಲೇ ಇರುತ್ತೆ. ನಾನು ಹೇಳೋದು, ಹರಿ ನನಗೆ ಅಂತ ಹೇಳಿ ಗಿಫ್ಟನ್ನ ತೊಗೊಂಬಂದಿದ್ದ. ಸೊ ಆ ಗಿಫ್ಟ್ ಏನಾಗಿದೆ, ಮನೇಲಿ ಮರ್ತುಬಿಟ್ಟು ನಾವು ಫಂಕ್ಷನ್ ಅಲ್ಲಿಗೆ ಬಂದುಬಿಟ್ಟಿದ್ವಿ. ಸೊ ಕೊನೆಗೆ ಫಂಕ್ಷನ್ ಮುಗಿದು ಎಲ್ಲರೂ ಮನೆಗೆ ಹೋದ್ಮೇಲೆ ಊಟ ಎಲ್ಲ ಮಾಡಿಕೊಂಡು ಲಾಸ್ಟಲ್ಲಿ ತೊಗೊಂಬಂದು ಜಸ್ಟ್ ಒಂದು ಫೋಟೋಗೋಸ್ಕರ ತೊಗೊಂಬಂದು ಹಾಕಿದ್ದಾಯಿತು. ಸೊ ಹಾಗಾಯಿತು ಲಾಸ್ಟಲ್ಲಿ. ಇನ್ನೊಂದು ಏನಾಯಿತು ಅಂದರೆ, ಹರಿಗೆ ಫಂಕ್ಷನಲ್ಲಿ ಜಾಸ್ತಿ ಇರೋಕ್ಕಾಗ್ತಾನೇ ಇರಲಿಲ್ಲ. ನನಗೆ ಅವ್ನು ನನ್ನ ಜೊತೆಲೇ ಇರಬೇಕಂತ, ಬಟ್ ಅವ್ನು ಇರೋಕ್ಕಾಗ್ತಿಲ್ಲ. ಯಾಕೆಂದರೆ ಅವ್ರ ರಿಲೇಷನ್ಸ್ ಎಲ್ಲರಿಗೂ ಸೊ ಫಂಕ್ಷನಲ್ಲಿ ಎಲ್ಲಿ ಅಂತ ಗೊತ್ತಿರಲಿಲ್ಲ. ಕೆಲವ್ರು ಬ್ಯಾಂಗ್ಳೂರಿಂದ ಬರ್ತಾಯಿದ್ರು, ಕೆಲವ್ರು ಊರಿಂದ ಬರ್ತಾಯಿದ್ರು. ಸೊ ಹಾಗಾಗಿ ಗೊತ್ತಾಗಲಿಲ್ಲ
ಗೊತ್ತಾಗಲಿಲ್ಲ ಅಲ್ವಾ, ಇವನೇ ಬಸ್ ಸ್ಟಾಪ್ಗೆ ಹೋಗ್ಬಿಟ್ಟು ಪಿಕ್ ಮಾಡ್ತಾಯಿದ್ದ. ಕೆಲವ್ರು ಗಾಡೀಲಿ ಬರೋರಿಗೆ ಕೂಡ ಅವನು ಲೊಕೇಶನ್ಸ್ನೆಲ್ಲ ಶೇರ್ ಮಾಡ್ತಾಯಿದ್ದ. ಬಿಕಾಸ್ ಒಬ್ಬನೇ, ಸೊ ಎಲ್ಲನೂ ಮೇಂಟೈನ್ ಮಾಡಬೇಕು, ಈ ಕಡೆ ನನ್ನ ಜೊತೆನೂ ಇರಬೇಕು, ಸೊ ಆ ಕಡೆ ಬಂದವ್ರನ್ನೂ ಕೂಡ ನೋಡ್ಕೊಬೇಕು. ನನಗೆ ಫಂಕ್ಷನ್ ನಡೀತಾ ಇದೆ, ಬಟ್ ನನಗೇನು ಟೆನ್ಷನ್ ಆಗ್ತಿದೆ ಅಂದರೆ ಫುಡ್ ಯಾವ ಥರ ಇದೆ. ಸೊ ನಾವು ರೆಗ್ಯುಲರಾಗಿ ಮಾಡಿಸೋರ ಹತ್ರನೇ ಮಾಡಿಸಿದ್ದು. SVS ಪಾರ್ಟಿ ಹಾಲಲ್ಲಿ ನಂದು ಫಂಕ್ಷನ್ ನಡೆದಿದ್ದು, ನಾವು ಅವ್ರ ಹತ್ರನೇ ಫುಡ್ನೆಲ್ಲ ಮಾಡಿಸಿದ್ದು. ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅವ್ರ ಹತ್ರ, ಸೊ ಹಾಗಾಗಿ ನಾವು ಅವ್ರ ಹತ್ರನೇ ಕೊಟ್ಟಿದ್ವಿ. ಬಟ್ ಬಂದವ್ರಿಗೆ ಹೇಗಿರಬೇಕು ಫುಡ್ಡು, ಸೊ ಅವರಿಗೆ ಲೈಕ್ ಆಗುತ್ತೋ ಇಲ್ವೋ ಅಂತಲೇ ನನಗೆ ಟೆನ್ಷನ್ ಅಂದರೆ ಟೆನ್ಷನ್ ನನಗೆ. ಬಟ್ ಫಂಕ್ಷನ್ ಅರ್ಧದಲ್ಲಿ ನಡೀತಾ ಇರ್ಬೇಕಾದ್ರೆ ನಾನು ಅದನ್ನೇ ಕೇಳಿದೆ, ನನ್ನ ಕಸಿನ್ ಹತ್ರ, ದೊಡ್ಡಮ್ಮ ಹತ್ರ, ಯಾರ ಹತ್ರನೋ ನಾನು ಕೇಳಿದೆ, ಊಟ ಎಲ್ಲ ಚೆನ್ನಾಗಿದೆಯಂತ ವಿಚಾರಿಸಿದ್ರ ಅಂಥೇಳಿ. ಸೊ ಪ್ರತಿಯೊಬ್ಬರು ಕೂಡ ಹೇಳಿದ್ದು ಒಂದೇ ಮಾತು, ಊಟ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು. ನನಗಂತೂ ನಿಜವಾಗ್ಲೂ ಫಂಕ್ಷನ್ನಲ್ಲಿ ಯಾರದೇ ಫಂಕ್ಷನ್ ಆಗಲಿ ಮೇನ್ ಊಟ ಚೆನ್ನಾಗಿರಬೇಕು. ಸೊ ಅವ್ರು ಹೊಟ್ಟೆ ತುಂಬ ತಿಂದು ಚೆನ್ನಾಗಿದೆ ಅಂತ ಹೇಳಿದಾಗ ಆ ಒಂದು ಫಂಕ್ಷನ್ಗೆ ಕಳೆ ಬರುತ್ತೆ ಆ್ಯಂಡ್ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಫಂಕ್ಷನ್ ಮಾಡಿದ್ದಕ್ಕೂ. ಸೊ ನನಗೆ ಅದೊಂದು ಟೆನ್ಷನ್ ಇತ್ತು. ಸೊ ಅದು ಕೂಡ ಆರಾಮಾಗಿ ಇಲ್ಲ, ಊಟ ಎಲ್ಲ ಚೆನ್ನಾಗಿದೆ, ಸೊ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಿದ್ರು ಅಂದರು. ಖುಷಿ ಆಯಿತು ನನಗೆ. ಆ್ಯಂಡ್ ಇನ್ನೊಂದು ಏನು ಅಂತಂದರೆ, ನಾನು ಹಾಕ್ಕೊಂಡಿದ್ದೀನಲ್ಲ ಹಾರ, ಸೊ ಇದು ಬೆಳಗಿನ ಜಾವ ತೊಗೊಂಬಂದಿದ್ದು. ಸೊ ತೊಗೊಂಬಂದ್ಬಿಟ್ಟು ರೂಮಲ್ಲಿ ಹಾಗೆ ಎತ್ತಿಟ್ಟಿದ್ದಾರೆ. ಇದು ಆ್ಯಕ್ಚುಲಿ ನಾನು ಕೂತಿದ ತಕ್ಷಣ ಹಾಕಬೇಕಿತ್ತು ಹಾರನ ಬಟ್ ಅವನು ಮರ್ತ್ಬಿಟ್ಟಿದ್ದಾನೆ ಹಾರನ. ಕೊನೆಯಲ್ಲಿ ಅರ್ಧದಲ್ಲಿ ನನ್ನ ಶಾಸ್ತ್ರ ಎಲ್ಲ ಮಾಡ್ತಾಯಿದ್ರು ಬಂದವರು, ಸೊ ಅರ್ಧದಲ್ಲಿ ನನಗೆ ಹಾರ ಹಾಕಿದ್ದು. ಇನ್ನೊಂದು ಏನಂದರೆ, ನಂಗೆ ಅದನ್ನ ಹಿಡ್ಕೊಂಡು ಹಾರ ಹಾಕ್ಕೊಂಡು ನಿಜ ಹೇಳ್ತೀನಿ, ನನಗೆ ಅವತ್ತು ಒಂದು ಚೂರು ಸ್ಟ್ರೆಸ್ ಅನ್ನೋದೇ ಆಗ್ತಾಯಿಲ್ಲ. ಓಕೆನಾ, ಮಾಮೂಲಿ ಟೈಮಲ್ಲಿ ನನಗೆ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ, ನಾನು ಬ್ಯಾಕ್ ಪೇನ್ ಜಾಸ್ತಿ ಬರುತ್ತೆ, ನಂಗೆ ಕೂತ್ಕೊಳ್ಳೋಕ್ಕಾಗಲ್ಲ, ಹೆವಿ ಅಂದರೆ ಹೆವಿ ಬ್ಯಾಕ್ ಪೇನ್ ಬರುತ್ತೆ ಅಂತ ನಿಮ್ಮ ಹತ್ರ ಹೇಳಿದ್ದೀನಿ. ನಾನು ನಿಜವಾಗ್ಲೇ ಹೇಳ್ತೀನಿ, ಅವತ್ತು ನನಗೆ 1% ಕೂಡ ನನಗೆ ಬ್ಯಾಕ್ ಪೇನ್ ಅನ್ನೋದೇ ಬಂದಿಲ್ಲ. ಓಕೆನಾ, ಸೊ ಅದೇನೋ ಗೊತ್ತಿಲ್ಲ, ಅಷ್ಟು ಎನರ್ಜಿ ಇತ್ತು ನನಗೆ ಅವತ್ತು. ಆ್ಯಂಡ್ ತುಂಬ ಜನ ನಾವು ಇನ್ವೈಟ್ ಮಾಡಿರೋರು ಬಂದಿದ್ದರು, ಅದರಲ್ಲಿ ಇನ್ನೂ ಕಾಲು ಭಾಗ ಜನ ಬಂದಿರಲಿಲ್ಲ. ಸೊ ನನ್ನ ಮಾತಾಡಿಸ್ದೇ ಇರೋರು ಕೂಡ ಕೆಲವ್ರು ಬಂದಿದ್ದರು. ಸೊ ನಂಗೆ ಸಖತ್ ಖುಷಿ ಆಯಿತು. ಬಿಕಾಸ್ ಕೆಲವರು ಲೈಕ್ ರಿಲೇಷನ್ಸಲ್ಲೇ ಇಷ್ಟ ಇರಲಿಲ್ಲ ಲೈಕ್ ನನ್ನ ಮಾತಾಡ್ಸೋಕ್ಕೆ. ಸೊ ಹಾಗಾಗಿ ಅದೆಲ್ಲ ಬೇಕಂದರೆ ನೀವು ಕೇಳಿದ್ರೆ ಮಾತ್ರ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಯಾವಾಗಾದರೂ ಶೇರ್ ಮಾಡ್ಕೋತೀನಿ. ಸೊ ಹಾಗಾಗಿ ಕೆಲವ್ರು ಬಂದಿದ್ದರು, ಕೆಲವ್ರು ಬಂದಿರಲಿಲ್ಲ. ಬಟ್ ನಾನು ಫೈನಲಾಗಿ ಅಂದ್ಕೊಂಡಿದ್ದಿಷ್ಟೇ, ಓಕೆ ಪರವಾಗಿಲ್ಲ, ಬಂದವರೇ ಮನಸ್ಫೂರ್ತಿಯಾಗಿ ನಂಗೆ ಆಶೀರ್ವಾದ ಮಾಡಿ ಹೋಗಲಿ ಅಂತಲೇ ನಾನು ಅಂದ್ಕೊಂಡಿದ್ದು. ಹಾಗೆ ಬರದೇ ಇರೋರ ಬಗ್ಗೆ ನನಗೇನು ಬೇಜಾರಿಲ್ಲ, ಅದು ಅವ್ರವ್ರ ಇಷ್ಟ. ಬರಬೇಕು ಬಿಡಬೇಕು, ಕರೆಯೋ ಕರ್ತವ್ಯ ನಾನು ಎಲ್ಲರೂ ಇನ್ವೈಟ್ ಮಾಡಿದ್ದೀನಿ, ಯಾರನ್ನೂ ಬಿಟ್ಟಿರಲಿಲ್ಲ. ಬರೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಬಟ್ ಕೆಲವ್ರು ಬಂದಿದ್ದರು, ಕೆಲವ್ರು ಬಂದಿರಲಿಲ್ಲ. ಆ್ಯಂಡ್ ಬರದೇ ಇರೋರ ಬಗ್ಗೆ ಬೇಜಾರಂತೂ ಇಲ್ಲ ನನಗೆ. ಸೊ ದೂರ ನಿಂತ್ಕೊಂಡೇ ನಂಗೆ ಆಶೀರ್ವಾದ ಮಾಡಿ ಸಾಕು, ಅಷ್ಟೇ ನಾನು ಕೇಳ್ಕೊಳ್ಳೋದು. ಸೊ ಇನ್ನೂ ಫೋಟೋಸ್ನ ತೆಗೆಸ್ಬೇಕು ನಮ್ಮ ಅಚ್ಚದ ಅಂದರೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತಾಯಿತ್ತು. ಎಲ್ಲರೂ ಕೂಡ ಟ್ರೈ ಮಾಡ್ತಾಯಿದ್ರು ಅವ್ನ ಫೋಟೋಸ್ನ ತೆಗ್ಸೋದಕ್ಕೆ. ಆ್ಯಂಡ್ ನಾನು ಏನಕ್ಕೆ ವಾಯ್ಸ್ ಓವರ್ ಮಾಡ್ತಾಯಿದ್ದೀನಿ ಅಂತಂದರೆ, ಮ್ಯೂಸಿಕ್ನ ಪ್ಲೇ ಮಾಡಿದರು. ಇನ್ನೇನು ಫಂಕ್ಷನ್ ಸ್ವಲ್ಪ ಮುಗಿತಾ ಬಂತು, ಸೊ ಹಾಗಾಗಿ ಮ್ಯೂಸಿಕ್ನ ಪ್ಲೇ ಮಾಡಿದರು, ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ರು. ಸೊ ಇದರಲ್ಲಿ ತುಂಬ ಕ್ಲಿಪ್ಪಿಂಗ್ಸ್ ಮಿಸ್ ಆಗಿಬಿಟ್ಟಿದೆ. ಓಕೆನಾ, ನಾನು ಆ್ಯಕ್ಚುಲಿ ನನ್ನ ತಂಗಿಗೆ ಹೇಳಿದೆ ವೀಡಿಯೋ ಮಾಡೋದಕ್ಕೆ. ಸೊ ನಾನು ವೀಡಿಯೋ ಮಾಡಿದರೆ ಪ್ರತಿಯೊಂದು ಮೂಮೆಂಟ್ನ ನಾನು ನೀಟಾಗಿ ಕ್ಯಾಪ್ಚರ್ ಮಾಡ್ಕೋತೀನಿ. ಅವಳು ಮಾಡಿರೋದ್ರಿಂದ ಸೊ ಈ ಥರ ಆಗಿಬಿಟ್ಟಿದೆ ವೀಡಿಯೋ. ಆ್ಯಂಡ್ ಪ್ಲೇಟ್ ಡೆಕೋರೇಷನ್ಸು ಅಥವಾ ಬ್ಯಾಕ್ಗ್ರೌಂಡ್ ಡೆಕೋರೇಷನ್ ನಾನು ಎಲ್ಲದನ್ನು ಪ್ಲಾನ್ ಮಾಡ್ಕೊಂಡಿದ್ದೆ. ಓಕೆನಾ, ಬಟ್ ಫೈನಲಾಗಿ ನಮ್ಮ ಅಪ್ಪಾಜಿ ಇಲ್ಲ ಅಂತೆಲ್ಲ, ಸುಮ್ಮನೆ ನೀನು ವೇಸ್ಟ್ ಮಾಡ್ತೀಯ, ಬೇಡ ಬೇಡ ಅಂತ ಹೇಳಿ ಅವ್ರನ್ನ ಕನ್ವಿನ್ಸ್ ಮಾಡೋಕ್ಕೆ ನಂಗೆ ಆಗಲಿಲ್ಲ. ಸೊ ಹಾಗಾಗಿ ಓಕೆ ಫೈನ್, ನಾವೇ ರೆಡಿ ಮಾಡೋಣ ಅಂಥೇಳಿ ರೆಡಿ ಮಾಡಿದ್ದು. ಬಟ್ ನಾನು ತುಂಬ ಪ್ಲಾನ್ ಮಾಡ್ಕೊಂಡಿದ್ದೆ, ಇದೇ ಥರ ಇರಬೇಕು, ಇದೇ ಥರ ಇರಬೇಕಂಥೇಳಿ. ಆ್ಯಂಡ್ ನನಗೆ ಮೈನಸ್ ಆಗಿದ್ದೇನು ಅಂತಂದರೆ, ಸ್ವಲ್ಪ ಸ್ಟೇಜೆಲ್ಲ ಅಷ್ಟು ಫ್ರೀ ಆಗಿರಲಿಲ್ಲ. ಸೊ ಹಾಗಾಗಿ ಡೆಕೋರೇಷನ್ ಮಾಡೋರು ಕೂಡ
ಹೇಳಿದ್ರೆ ಮಾಡ್ಕೊಡ್ತಾಯಿದ್ರು ಅವರು. ಬಟ್ ನನಗೆ ಯಾಕೋ ತುಂಬ ಫ್ರೀ ಆಗಿರಬೇಕಿತ್ತು, ತುಂಬ ಡೆಕೋರೇಷನ್ಸ್ ಬೇಕಿತ್ತು ನನಗೆ. ಅದೆಲ್ಲದಕ್ಕೂ ಪಾರ್ಟಿಯಲ್ಲಿ ಕೂಡ ಸಪೋರ್ಟ್ ಮಾಡಲಿಲ್ಲ ನನಗೆ. ಸೊ ಹಾಗಾಗಿ ಸುಮ್ಮನಾಗಿದ್ದು. ಇನ್ನೊಂದು ಏನು ಅಂದರೆ ಪಾರ್ಟಿಯಲ್ಲಿ ಬೇರೆ ಕೂಡ ನೋಡ್ಬೋದಿತ್ತು, ಬಟ್ ನಮಗೆ ಗೊತ್ತಿರೋರು ಪರಿಚಯ ಇರೋದ್ರಿಂದ ನಮ್ಗೆ ಬೇರೆ ಕಡೆ ಹೋಗೋದಕ್ಕೆ ನಮಗೂ ಕೂಡ ಮನಸ್ಸು ಒಪ್ಪಲಿಲ್ಲ. ಸೊ ಹಾಗಾಗಿ ಅಲ್ಲೇ ಎಷ್ಟಾಗುತ್ತೋ ಅಷ್ಟು ಸಿಂಪಲಾಗೇ ಮಾಡಿಸ್ಕೊಂಡ್ವಿ. ಆ್ಯಂಡ್ ಬೇರೆ ಪ್ಲೇಟ್ ಡೆಕೋರೇಷನ್ಸ್ ಎಲ್ಲ ನಾವೇ ಮಾಡ್ಕೊಂಡ್ವಿ. ಆ್ಯಂಡ್ ಇನ್ನು ಕೆಲವೊಂದು ಏನೇನು ಬೇಕಿತ್ತು ಅದಕ್ಕೆಲ್ಲ ಥಿಂಗ್ಸ್ಗಳನ್ನ ನಾವೇ ತೊಗೊಂಡೋಗಿದ್ದು, ಮನೆಯಲ್ಲೇ ತೊಗೊಂಡೋಗಿದ್ದು. ಜಸ್ಟ್ ಅವರು ಮಾಡಿಕೊಟ್ಟಿರೋದು ಬ್ಯಾಕ್ಗ್ರೌಂಡ್ ಡೆಕೋರೇಷನ್ ಒಂದು ಮತ್ತು ಚೇರ್ ಕೂಡ ನಾನು ಆ್ಯಕ್ಚುಲಿ ಅವ್ರಿಗೆ ಹೇಳಿದ್ದು ಕ್ವೀನ್ ಚೇರ್ ಥರ ಬರುತ್ತೆ ನೋಡಿ, ನಾನು ಆ ಥರ ಹೇಳಿದ್ದೆ ಅವರಿಗೆ. ಇಲ್ಲ ನಂಗೆ ಪರ್ಟಿಕ್ಯುಲರಾಗಿ ಬೇಕು ಅಂಥೇಳಿ. ಬಟ್ ಏನು ಮಾಡೋದು, ಅವರು ಬುಕ್ ಆಗಿಬಿಟ್ಟಿದೆ ಮೇಡಮ್ ಆ ಡೇಟಿಗೆ, ಸೊ ಏನೂ ಮಾಡೋಕ್ಕಾಗಲ್ಲ, ನಿಮಗೆ ಇದೊಂದೇ ಚೇರ್ ಅವೈಲೇಬಲ್ ಇರೋದು ಅಂದರು. ಸೊ ಇನ್ನೇನು ಮಾಡೋದು ಅಂಥೇಳಿ ಸೊ ನಾನು ಕೂಡ ಅದನ್ನೇ ಆರ್ಡರ್ ಮಾಡಿದೆ. ಬಟ್ ಚೆನ್ನಾಗಿದೆ, ಬಟ್ ಆ ಚೇರ್ ಇನ್ನೂ ತುಂಬ ಚೆನ್ನಾಗಿರ್ತಾಯಿತ್ತು. ಸೊ ಫೈನಲ್ ಆಗಿ ನನಗೆ ತುಂಬ ಜನ ಬಂದಿದ್ದರು. ಅದನ್ನು ಕ್ಲಿಪ್ಪಿಂಗ್ಸ್ ಎಲ್ಲ ಮಿಸ್ ಆಗಿಬಿಟ್ಟಿದೆ. ಇದರಲ್ಲಿ ಎಷ್ಟಾಗುತ್ತೋ ಅಷ್ಟು ಎಷ್ಟು ಜನ ಬಂದಿದ್ದಾರೋ ಲೈಕ್ ವೀಡಿಯೋಸಲ್ಲಿ ಅಷ್ಟು ಮಾತ್ರ ಶೂಟ್ ಮಾಡಿರೋದಷ್ಟೇ. ಬಟ್ ಇನ್ನೂ ಸುಮಾರಷ್ಟು ಜನ ಬಂದಿದ್ದರು. ನಾವು ಒಂದು ಕ್ಯಾಲ್ಕುಲೇಷನ್ ಹಾಕಿದ್ವಿ, ಅಷ್ಟು ಮೆಂಬರ್ಸ್ಗಿನ್ನ ಒಂದು 20 ಮೆಂಬರ್ಸ್ ಜಾಸ್ತಿನೇ ಬಂದಿದ್ದರು. ಸೊ ಅದಾದಮೇಲೆ ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ದೃಷ್ಟಿನ ತೆಗಿತಾಯಿದ್ರು, ಎಲೆನ ಸುಟ್ಬಿಟ್ಟು. ಸೊ ದೃಷ್ಟಿ ತೆಗೆದು ಅದಾದಮೇಲೆ ಕೆಂಪು ನೀರೆಲ್ಲ ಮಾಡಿಬಿಟ್ಟು ಸೊ ಅದರಿಂದನೂ ದೃಷ್ಟಿ ತೆಗಿತಾಯಿದ್ರು. ಸೊ ಇಡೀ ಫಂಕ್ಷನ್ ಪೂರ ದೃಷ್ಟಿ ಆಗಿರುತ್ತೆ ಅನ್ನೋದೊಂದು ಇರುತ್ತಲ್ವ. ಸೊ ಹಾಗಾಗಿ ದೃಷ್ಟಿ ಎಲ್ಲ ತೆಗಿತಾಯಿದ್ರು. ಸೊ ನನಗಂತೂ ನಿಜವಾಗ್ಲೂ ಒಂಚೂರು ಟಯರ್ಡ್ ಫೀಲ್ ಆಗಲಿಲ್ಲ. ಆ್ಯಂಡ್ ಇನ್ನೊಂದೇನು ಅಂತಂದರೆ ನನ್ನ ಲೈಕ್ ಬರ್ಡೇ ಇರೋದು ಇದೇ ಮಂತು. ಸೊ ನನ್ನ 6th ಪ್ರಕಾರ ನನಗೆ ಆ್ಯಕ್ಚುಲಿ ನನ್ನ ಬರ್ಡೇ ದಿನವೇ ಬೇಬಿ ಆಗುತ್ತೆ ಆಗಲಿ ಅನ್ನೋದು ಒಂದು ಆಸೆ ಇತ್ತು. ಬಟ್ ಅದಾಗಲಿಲ್ಲ. ಸೊ ಇವಾಗ ಮೇ ಬಿ ಐ ಥಿಂಕ್ 1 ವೀಕಲ್ಲೇ ಆಗ್ಬೋದು ಅಂತ ನನ್ನ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀನಿ ನಾನು. ಬಿಕಾಸ್ ನಾವು ಕೇಳಿದಾಗ ಆ್ಯಕ್ಚುಲಿ ನನ್ನ ಬರ್ಡೇಗೆ ಸಿಸರಿನೇ ಓಕೆ ಮಾಡಿ ಅಂತ ಹೇಳಿದ್ವಿ. ಅವರಿಲ್ಲ ಟ್ರೈ ಮಾಡ್ಬೋದು ನಾರ್ಮಲ್ಗೆ, ಬೇಡ ಇವಾಗಲೇ ಅಂತೆಲ್ಲ ಹೇಳಿದ್ರು. ಓಕೆ ಡಾಕ್ಟರೇ ಹೇಳ್ತಾ ಇದ್ದಾರೆ, ಸೊ ಬೇಡ ಅಂತ ಹೇಳ್ಬಿಟ್ಟು ನಾನು ಕೂಡ ಸುಮ್ಮನೆ ಆಗೋದೆ. ಐ ಥಿಂಕ್ ಅವ್ರು ಹೇಳ್ತಾಯಿದ್ರು 1 ವೀಕ್ ಹೆಚ್ಚು ಕಮ್ಮಿ ನಿಮ್ಮ ಬರ್ಡೇಗೂ ನಿಮ್ಮ ಬೇಬಿ ಬರ್ಡೇಗೂ 1 ವೀಕ್ ಹೆಚ್ಚು ಕಮ್ಮಿ ಹಂಗೆ ಆಗುತ್ತೆ, ಡೋಂಟ್ ವರಿ, ಒಂದೇ ತಿಂಗಳಲ್ಲೇ ನಿಮ್ಮಿಬ್ಬರು ಬರ್ಡೇ ಬರುತ್ತೆ ಅಂತ ಹೇಳ್ತಿದ್ರು. ಸೊ ಓಕೆ ಪರವಾಗಿಲ್ಲ, ನನ್ನ ಬರ್ಡೇ ಮಂತಲ್ಲೇ ನನ್ನ ಮಗುದು ಬರ್ಡೇ ಸೆಲೆಬ್ರೇಟ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಬಟ್ ನನಗೆ ಆಸೆ ಇತ್ತು ನಮ್ಮಿಬ್ರದ್ದು ಒಂದೇ ದಿನ ಸೆಲೆಬ್ರೇಷನ್ ಮಾಡಿಕೊಂಡ್ರೆ ಸೊ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು. ಬಟ್ ಏನು ಮಾಡೋದು, ಡಾಕ್ಟರ್ಸೇ ಆ ಥರ ಹೇಳಿದ್ದಾರೆ, ನೀವು ಸಿಸರಿನ್ ಅಂತ ಹೋಗ್ಬಿಡಿ, ನಾರ್ಮಲ್ ಕೂಡ ಟ್ರೈ ಮಾಡ್ಬೋದು ಅಂತ. ಯೂಶ್ವಲಿ ನಾನು ಸಿಸರಿನ್ ಅಂತ ಏನು ಫಿಕ್ಸ್ ಆಗಿರಲಿಲ್ಲ, ಬಟ್ ಒಂದು ಆಸೆ ಇತ್ತು. ಓಕೆ ಹೇಗಿದ್ದರೂ ನನಗೆ ವೀಕ್ ಕಂಪ್ಲೀಟ್ ಆಗಿತ್ತು. ಸೊ ಓಕೆ ವೀಕ್ ಕಂಪ್ಲೀಟ್ ಆದಮೇಲೆ ಪ್ರೀ ಮೆಚ್ಯೂರ್ಡ್ ಏನಾಗಲ್ಲ, ಓಕೆ ಮೆಚ್ಯೂರ್ಡ್ ಬೇಬಿನೇ ಇರುತ್ತೆ. ಸೊ ಹಾಗಾಗಿ ಬರ್ಡೇ ದಿನವೇ ಯಾಕೆ ಮಾಡಿಸ್ಕೊಬಾರ್ದು ಅಂತ ನನಗೆ ಅನಿಸಿತು. ಬಟ್ ಡಾಕ್ಟರು ಓಕೆ ಸುಮ್ಮನೆ ಚಾನ್ಸ್ ತೊಗೊಳ್ಳೋದು ಬೇಡ, ವೆಯ್ಟ್ ಮಾಡೋಣ ಅಂದರು. ಓಕೆ ಫೈನ್ ಅಂತ ಹೇಳಿ ಸುಮ್ಮನಾದ್ವಿ. ಹಾಗೆ ವಾಟರ್ ಲೆವೆಲೆಲ್ಲ ನಾರ್ಮಲೇ ಬಂದಿತ್ತು. ಆ್ಯಂಡ್ ನಮ್ಮ ಆಫೀಸವ್ರು ಕೂಡ ಎಲ್ಲ ಬಂದಿದ್ದರು. ನನಗಂತೂ ಸಖತ್ ಖುಷಿ ಆಯಿತು. ನಾನು ಯಾರನ್ನ ಇನ್ವೈಟ್ ಮಾಡಿದ್ನೋ ಸೊ ಅವರು ಆಫೀಸಿಂದ ಕೂಡ ಬಂದಿದ್ದರು. ಸೊ ಸಖತ್ ಖುಷಿ ಆಯಿತು ಅವರು ಬಂದಿದ್ದು ಕೂಡ. ಆ್ಯಂಡ್ ವಾಟರ್ ಲೆವೆಲ್ ನಾನು ಆ್ಯಕ್ಚುಲಿ ಸೀಮಂತಕ್ಕೂ ಹಿಂದಿನ ದಿನ ಒಂದು ಸಲ ವಾಟರ್ ಲೆವೆಲ್ನ ಚೆಕ್ ಮಾಡಿಸ್ಕೊಂಬಿಡೋಣ. ಸೊ ಯಾಕಂದರೆ ಒಂದು 3-4 ಅವರ್ಸ್ ಅಂತೂ ನಾನು ಟೈಮ್ ಸ್ಪೆಂಡ್ ಮಾಡಬೇಕಾಗತ್ತೆ. ಸೊ ಚಾನ್ಸ್ ತೊಗೊಳ್ಳೋದು ಬೇಡ ಅಂತ ಹೇಳಿಬಿಟ್ಟು ನಾನು ಓಕೆ ಅಂತ ಹೇಳಿ ಸ್ಕ್ಯಾನಿಂಗ್ ಮಾಡಿಸ್ಕೊಂಡೆ. ಜಸ್ಟ್ ವಾಟರ್ ಲೆವೆಲ್ ಸ್ಕ್ಯಾನ್ ಅಷ್ಟೇ. ನಾರ್ಮಲ್ ಇದೆ, ಏನಿಲ್ಲ, ನೀವು ಆರಾಮ್ಸೆ ಫಂಕ್ಷನ್ ಮಾಡ್ಕೊಳ್ಳಿ ಅಂತ ಡಾಕ್ಟರ್ ಧೈರ್ಯವಾಗಿ ಹೇಳಿದ್ರು. ಸೊ ಆವಾಗ ನಾನು ಕೂಡ ಆರಾಮ್ಸೆ ಸ್ಕ್ಯಾನಿಂಗ್ ಎಲ್ಲ ಮುಗಿಸ್ಕೊಂಡು ಫಂಕ್ಷನ್ ಎಲ್ಲ ಮುಗಿಸ್ಕೊಂಡ್ವಿ. ಆ್ಯಂಡ್ ನಾನು ಸ್ಪೆಷಲ್ ಆಗಿರಲಿ ಅಂತ ಹೇಳ್ಬಿಟ್ಟು ಮಡಿಕೆ ಬಿರಿಯಾನಿ ಹೇಳಿದೆ. ಆ್ಯಕ್ಚುಲಿ ಏನು ಗೊತ್ತಾ, ನನ್ನ ಅಂಕಲ್ಗೆ ಹೇಳಿದ್ದೆ ಒಂದು ಬಿರಿಯಾನಿ, ಬಟ್ ಇಲ್ಲ ಆಗಿರೋದೇ ಒಂದು. ಬಟ್
ಬೇರೆ ರೈಸ್ ಆಗಿತ್ತು, ಮಡಿಕೆಯಲ್ಲಿ ಮಾಡಿಕೊಟ್ಟಿದ್ರು. ಬಟ್ ನನಗೆ ಬೇಕಿದ್ದಿದ್ದು ಬೇರೆ ಟೇಸ್ಟು. ಬಟ್ ಟೇಸ್ಟ್ ಸ್ವಲ್ಪ ಚೇಂಜ್ ಆಗಿಬಿಟ್ಟಿತ್ತು, ಜಸ್ಟ್ ನಾರ್ಮಲ್ ಪಲಾವ್ ಥರ ಇತ್ತು. ಬಟ್ ಫುಡ್ಡೆಲ್ಲ ತುಂಬ ಚೆನ್ನಾಗಿತ್ತು. ಆದರೆ ಏನು ಗೊತ್ತಾ, ನಮ್ಮ ಫಂಕ್ಷನಲ್ಲಿ ನಾವೇ ಊಟ ಮಾಡೋಕ್ಕಾಗಲ್ಲ ಅನ್ನೋದು ನನಗೆ ಗೊತ್ತಾಯಿತು ಆವತ್ತು. ಬಿಕಾಸ್ ಬೇರೆಯವರು ಹೇಳೋದನ್ನು ಕೇಳ್ತಾ ಇದ್ದೆ. ಬಟ್ ನನಗೆ ಗೊತ್ತಾಯಿತು ನಮ್ಮ ಫಂಕ್ಷನಲ್ಲಿ ನಾವು ಊಟ ಮಾಡೋಕ್ಕಾಗಲ್ಲ. ಲೈಕ್ ಬೇರೆಯವ್ರು ಊಟ ಮಾಡಿ ಹೋದರೆ ಸಾಕಪ್ಪ, ಅವ್ರು ಚೆನ್ನಾಗಿದ್ರೆ ಸಾಕು, ಅವರು ಊಟ ಚೆನ್ನಾಗಿದೆ ಅಂತ ಅಂದರೆ ಸಾಕು ಅನ್ನೋ ಮೆಂಟಾಲಿಟಿಲಿ ನಾವು ಹೊಟ್ಟೆ ತುಂಬಿಸ್ಕೊಂಬಿಟ್ಟಿರ್ತೀವಿ. ಆ ಥರ ಥಿಂಕ್ ಮಾಡೋದ್ರಲ್ಲೇ ಹೊಟ್ಟೆ ತುಂಬಿರುತ್ತೆ ನಮಗೆ. ಸೊ ಹಾಗಾಗಿ ನಮ್ಮ ಫಂಕ್ಷನ್ಗಳಲ್ಲಿ ನಮಗೆ ಊಟ ಸೇರಲ್ಲ. ಸೊ ನನಗೆ ಅವತ್ತು ಹಾಗೆ ಆಗಿದ್ದು. ಸೊ ಫುಲ್ ಹಾಕ್ಬಿಟ್ಟಿದ್ದಾರೆ. ನನಗೆ ನಮ್ಮ ಕಡೆ ಏನು ಅಂದರೆ ಬಾಳೆ ಎಲೆಯಲ್ಲಿ ಊಟ ಮಾಡಿದ್ರೆ ಬೇಬಿಗೆ ಏನಾಗುತ್ತೆ, ಗ್ರೀನ್ ಕಲರು ಮಚ್ಚೆ ಥರ ಎಲ್ಲ ಆಗುತ್ತೆ. ಸೊ ಬಾಳೆ ಎಲೆಯಲ್ಲಿ ಊಟ ತಿನ್ನಬಾರ್ದು ಅಂತ ಹೇಳಿದ್ರು. ಆಮೇಲೆ ಮುದ್ದೆ ಏನು ಬರುತ್ತೆ ನೋಡಿ, ಅದು ಪಾತ್ರೆನ ಚೆನ್ನಾಗಿ ಕೆರೆದ್ಬಿಟ್ಟು ಮುದ್ದೆ ಎಲ್ಲ ಮಾಡ್ತಾರೆ ಲಾಸ್ಟಲ್ಲಿ. ಸೊ ಅದನ್ನು ಕೂಡ ತಿನ್ನಬಾರ್ದು ಅಂತ ಹೇಳಿ ನಮ್ಮ ಕಡೆ ಹೇಳ್ತಾರೆ. ಸೊ ಅದಕ್ಕೆ ನನಗೆ ಸ್ಟೀಲ್ ಒಂದು ಮಾಮೂಲಿ ತಟ್ಟೆಯಲ್ಲಿ ಊಟ ಹಾಕ್ಕೊಟ್ಟಿದ್ದು. ಸೊ ಅದು ಕೂಡ ಹೇಳಿಬಿಡ್ತೀನಿ, ಬಾಳೆ ಎಲೆಯಲ್ಲಿ ಊಟ ಮಾಡಬಾರ್ದು ಅಂತ ನಮ್ಮ ಕಡೆ ಇದೆ. ನಿಮ್ಮ ಕಡೆ ಎಲ್ಲ ಯಾವ ಥರ ಇದೆ ಅನ್ನೋದನ್ನು ತಿಳಿಸಿ, ಓಕೆನಾ. ಸೊ ಅದು ಮಗು ಹತ್ರ ಏನೋ ಬ್ಯಾಕ್ ಸೈಡು, ಕೈಯಲ್ಲಿ, ಕಾಲಲ್ಲಿ ಎಲ್ಲ ಕಡೆನೂ ಗ್ರೀನ್ ಕಲರ್ ಪಟ್ಟಿ ಪಟ್ಟಿ ಥರ ಬರುತ್ತೆ ಅನ್ನೋದು ಒಂದು ನಂಬಿಕೆ. ಬಟ್ ನನಗೇನಾದ್ರ ಮೇಲೆ ನಂಬಿಕೆ ಇಲ್ಲ. ನಿಮ್ಮ ಕಡೆ ಎಲ್ಲ ಆ ನಂಬಿಕೆ ಇದೆಯಾ ತಿಳಿಸಿ ನನಗೆ ಕಮೆಂಟಲ್ಲಿ. ಆ್ಯಂಡ್ ಮನೆಗೆ ಬಂದ್ವಿ, ಎಲ್ಲ ಫಂಕ್ಷನ್ನು ಮುಗಿಸ್ಕೊಂಡು. ಸೊ ಬಂದಿದ್ದ ತಕ್ಷಣ ನನಗೆ ತುಂಬ ಹೆವಿ ಅಂತ ಅನ್ನಿಸ್ತಿತ್ತು. ಸೊ ಹಾಗಾಗಿ ಎಲ್ಲದನ್ನು ತೆಗಿತಾಯಿದ್ವಿ. ಹಾಗೆ ಜ್ಯುವೆಲ್ರಿ ಆಗಿ ನಾನು ಎಲ್ಲಿ ಪರ್ಚೇಸ್ ಮಾಡಿದ್ದು ಅಂಥೇಳಿ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ತುಂಬಾ ಚೆನ್ನಾಗಿತ್ತು. ಸೊ ನಾನು ಆ್ಯಕ್ಚುಲಿ ನಿಮ್ಗೆ ಹೇಳಿದ್ನಲ್ವ, ಶ್ರೀವಾರಿ ಕಲೆಕ್ಷನ್ಸಲ್ಲೇ ನಾನು ತೊಗೊಂಡಿದ್ದು. ಸೊ ಲಾಸ್ಟ್ ವೀಡಿಯೋದಲ್ಲಿ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ. ಸೊ ನಾನು 2 ಸೆಟ್ ಹಾಕ್ಕೊಳ್ಳೋಣ, ನೆಕ್ಕು ಮತ್ತು ಲಾಂಗ್ ಅಂದ್ಕೊಂಡೆ. ಬಟ್ ನನಗೆ ನಾನೇ ಓವರ್ ಅಂತ ಅನ್ನಿಸ್ತಾ ಇದ್ದೆ ಅಲ್ಲಿ. ಸೊ ಹಾಗಾಗಿ ಬೇಡ ಅಂಥೇಳಿ ನಾನು ಸಿಂಗಲ್ ಮಾತ್ರ ಲಾಂಗ್ ಚೈನ್ನ ನಾನು ಹಾಕ್ಕೊಂಡಿದ್ದು. ಸೊ ಇದು ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದು. ಫೋಟೋಸ್ ಎಲ್ಲನೂ ತುಂಬಾ ಚೆನ್ನಾಗಿ ಬಂದಿದೆ. ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ಶೇರ್ ಮಾಡ್ಕೋತೀನಿ, ಓಕೆನಾ. ಸೊ ಇವತ್ತಿನ ವೀಡಿಯೋ ನನಗಂತೂ ಸಿಕ್ಕಾಪಟ್ಟೆ ಮನಸ್ಸಿಗೆ ಖುಷಿ ಕೊಟ್ಟಿದೆ. ಸೊ ಬ್ಲೆಸ್ ಮಾಡಿ, ಹೆಲ್ತಿ ಬೇಬಿ ಆಗಲಿ, ಹೆಲ್ತಿಯಾಗಿ ಡೆಲಿವರಿ ಕೂಡ ಆಗಲಿ, ಯಾವುದೇ ಪ್ರಾಬ್ಲಮ್ ಇಲ್ಲದೆ ಅಂತ ಹೇಳಿಬಿಟ್ಟು ಪ್ಲೀಸ್ ಎಲ್ಲರೂ ಕೂಡ ಬ್ಲೆಸ್ ಮಾಡಿ, ಓಕೆನಾ. ಸೊ ಇನ್ನೂ ಕೂಡ ಎಷ್ಟೊಂದು ಜನದ್ದು ವೀಡಿಯೋಸ್ ಎಲ್ಲ, ಓಕೆನಾ. ನಾನು ಏನಾದರೂ ಅಪ್ಲೋಡ್ ಮಾಡಿದರೆ ಖಂಡಿತ ನನಗೆ ಕೆಲವ್ರು ಕೇಳ್ತಾರೆ, ನಾನಿಲ್ಲ ಅಂತ ಹೇಳ್ಬಿಟ್ಟು. ಬಟ್ ನಾನೇನು ಮಾಡಲಿ, ಕೆಲವೊಂದು ವೀಡಿಯೋಸ್ನ ಮಾಡ್ಕೊಂಡೇ ಇಲ್ಲ. ಸೊ ನಾನಾಗಿದ್ರೆ ಮಾಡ್ಕೋತಿದ್ದೆ, ನನ್ನ ಕಸಿನ್ಗೆ ಹೇಳ್ಬಿಟ್ಟಿದ್ದೆ. ಸೊ ಅವಳು ಮಾಡಿಲ್ಲ. ಆ್ಯಂಡ್ ವಿಡಿಯೋ ಇಷ್ಟೇ ಆದ್ರೂ 40 ಮಿನಿಟ್ಸ್ ಇತ್ತು. ಸೊ ನಾನು ಅದನ್ನು ಎಡಿಟ್ ಮಾಡಿಬಿಟ್ಟು ಸೊ 17 ಮಿನಿಟ್ಸ್ ಹಂಗೆ ತೊಗೊಂಬಂದಿದ್ದೀನಿ ನಾನು. ಸೊ ಇವತ್ತಿನ ವೀಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಥ್ಯಾಂಕ್ ಯು.